ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 3. ಸಿದ್ಧ ಯೋಗೇಶ್ವರರ ಮಾತುಗಳನ್ನು ಶ್ರವಣ ಮಾಡಿದ ನಾಮಧಾರಕನು ಬಹಳ ಸಂತೋಷ ಹೊಂದಿ, ಯೋಗಿವರ್ಯರೇ, ನಿಮ್ಮಿಂದ ಶ್ರೀ ಗುರು ಮಹಿಮೆಯನ್ನು ಕೇಳಿ ತಿಳಿದು ಸಂತೋಷವಾಯಿತು. ನಿಮ್ಮ ದಾಸನಾಗಿರುವೆ. ನನಗೆ ಶ್ರೀ ಗುರುಗಳ ಮಹಿಮೆಯನ್ನು ವಿವರವಾಗಿ ಕೇಳಿ ತಿಳಿಯಬೇಕೆಂಬ ಆಸೆಯಾಗಿದೆ ಎಂದು ಪ್ರಾರ್ಥಿಸಿದರು. ಯೋಗೀಶ್ವರರು ಆತನನ್ನು ಆಲಿಂಗಿಸಿಕೊಂಡು ಆಶೀರ್ವಾದ ಮಾಡಿದರು. ಪ್ರಿಯ ಶಿಷ್ಯನೇ, ಎಲ್ಲಿ ಗುರುಗಳಿರುವರೋ ಅಲ್ಲಿ ನಾನಿರುವೆ. ಗುರುಸ್ಮರಣೆಯೇ ನನಗೆ ಅಮೃತ, ಅದೇ ನನಗೆ ಆಹಾರ. ಶ್ರೀ ಗುರುಚರಿತ್ರೆಯ ಶ್ರವಣದಿಂದ ಸಕಲಾಭಿಷ್ಟಗಳು ಕೇಳದೆಯೇ ದೊರೆಯುತ್ತದೆ. ಯಾರು ಶ್ರದ್ಧಾಭಕ್ತಿಗಳಿಂದ ಗುರುಚರಿತ್ರೆಯನ್ನು ಶ್ರವಣ ಮಾಡುವರೋ ಅವರು ತಮಗೇನು ಬೇಕೋ ಅದನ್ನು ಪಡೆಯುತ್ತಾರೆ. ಶ್ರೀ ಗುರುಚರಿತ್ರೆಯ ಶ್ರವಣ ಫಲದಿಂದ ಅಪುತ್ರರು ಪುತ್ರವಂತರಾಗಿದ್ದಾರೆ. ಬಾಧೆಯಿಂದ ನರಳುತ್ತಿರುವರು ದೃಢಕಾಯಕರಾಗಿರುತ್ತಾರೆ. ದುಷ್ಟಗ್ರಹ ಬಾಧೆ ಅವರಿಗೆ ತಟ್ಟುವುದಿಲ್ಲ. ಸಕಲ ಕ್ಲೇಶಗಳ ಬಾಧೆಯು ಪರಿಹಾರವಾಗುತ್ತದೆ ಎಂದು ಹೇಳಿ ಸರಳ ಗುರುಚರಿತ್ರೆಯನ್ನು ಹೇಳಲಾರಂಭಿಸಿದರು. ಪೀಠಿಕೆ. ಈ ಜಗತ್ತಿನ ಮೂಲವೇ ನಿರ್ಗುಣ ಬ್ರಹ್ಮವಾಗಿದೆ. ತನ್ನ ಮಾಯೆಯಿಂದ ಆ ಬ್ರಹ್ಮಶಕ್ತಿಯು ಈ ಜಗತ್ತನ್ನು ನಿರ್ಮಿಸಿದೆ. ಬ್ರಹ್ಮದೇವನು ರಜೋಗುಣಯುಕ್ತನಾಗಿ ಈ ಜಗತ್ ಸೃಷ್ಟಿಯನ್ನು ಮಾಡಿದನು. ವಿಷ್ಣುವೇ ಈ ಜಗತ್ತಿನ ಪಾಲಕ ಶಕ್ತಿಯಾಗಿ ಸತ್ವಗುಣಭರಿತನು. ರುದ್ರನು ತಮೋಗುಣಯುಕ್ತನಾಗಿ ಜಗತ್ತಿನ ಸಂಹಾರಕನಾಗಿದ್ದಾನೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಭಿನ್ನರಾಗಿ ಕಂಡರೂ ಒಂದೇ ಸತ್ಯದ ವಿಭಿನ್ನ ರೂಪಗಳಾಗಿದ್ದಾರೆ. ಅವರು ವಿಭಿನ್ನವಾದ ಅವತಾರಗಳನ್ನು ತಾಳುತ್ತಾರೆ. ಕೃತಯುಗದಲ್ಲಿ ಅಂಬರೀಷನೆಂಬ ಹರಿಭಕ್ತನೊಬ್ಬನಿದ್ದನು. ಆತನು ಏಕಾದಶಿ ವ್ರತ ನಿಷ್ಠನಾಗಿದ್ದನು. ದುರ್ವಾಸ ಮುನಿಗಳು ಆತನ ಬಳಿಗೆ ಒಮ್ಮೆ ಬಂದರು. ರಾಜನು ಅವರನ್ನು ಸತ್ಕರಿಸಿದನು. ಅಂದು ದ್ವಾದಶಿಯಾಗಿದ್ದು ದ್ವಾದಶಿ ಪಾರಣೆಯ ವೇಳೆಗೆ ಋಷಿಗಳನ್ನು ಸ್ನಾನ ಮುಗಿಸಿ ಬರಲು ವಿನಂತಿಸಿದರು. ಋಷಿಗಳು ಬರುವುದು ತಡವಾಗಿ ಹೋಯಿತು. ಆಗ ಅಂಬರೀಷನು ತನ್ನ ವ್ರತ ಭಂಗವಾಗುವುದೆಂದು ತಿಳಿದು ತೀರ್ಥವನ್ನು ಮಾತ್ರ ಸ್ವೀಕರಿಸಿದನು. ಋಷಿಗಳಿಗಾಗಿ ನಾನಾ ಬಗೆಯ ಖಾದ್ಯಗಳನ್ನು ಮಾಡಿಸಿ ಭೋಜನಕ್ಕೆ ಏರ್ಪಾಡು ಮಾಡಿಸಿ ಅವರ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದನು. ದುರ್ವಾಸರು ಬಂದರು. ಅವರಿಗೆ ಅಂಬರೀಷನು ತೀರ್ಥಪ್ರಸನ್ನ ಮಾಡಿದ್ದು ತಿಳಿಯಿತು. ರಾಜನ್, ಅತಿಥಿಯನ್ನು ಬಿಟ್ಟು ನೀನು ಪಾರಣೆ ಮಾಡಿದ್ದರಿಂದ ನಾನಾ ಯೋನಿಗಳಲ್ಲಿ ಜನಿಸು ಎಂದು ಶಪಿಸಿದನು. ಆಗ ಮಹಾರಾಜನು ಶ್ರೀಮನ್ನಾರಾಯಣನನ್ನು ಪರಮ ಭಕ್ತಿಯಿಂದ ಸ್ಮರಿಸಿದನು. ಶ್ರೀಹರಿಯು ಪ್ರತ್ಯಕ್ಷನಾದನು. ಅಂಬರೀಷನಿಗೆ ಬಂದ ಶಾಪವನ್ನು ತಾನು ಭರಿಸಿದನು. ದುರ್ವಾಸರು ಶ್ರೀಹರಿಯ ದರ್ಶನ ಮಾಡಿ ಈ ಶಾಪ ನಿಮಿತ್ತದಿಂದಾದರೂ ಭೂಭಾರ ಹರಣವಾಗಲಿ ಎಂದರು. ಶ್ರೀಹರಿಯು ಅವರ ಶಾಪವನ್ನು ಸ್ವೀಕರಿಸಿ ಭಕ್ತನ ಅನಂತ ಶಾಪದಂತೆ ದಶಾವತಾರಗಳನ್ನು ತಾಳಿದನು. ಪರಮಾತ್ಮನು ಅನಂತ ರೂಪನು. ಆತನು ಕೇವಲ ಜ್ಞಾನ ರೂಪಗಳನ್ನು ತಾಳಿದ್ದಾನೆ. ಅಂತಹ ರೂಪಗಳಲ್ಲಿ ಶ್ರೀದತ್ತ ರೂಪವು ಒಂದಾಗಿದೆ ಎಂದು ಯೋಗಿಗಳು ಹೇಳಿದರು. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 3ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.